ಒಂದು ಕಡೆಗೆ ಕಾಂಗ್ರೆಸ್ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಉದ್ಘಾಟನೆಗೆ ಅನ್ನುವಂಥ ಮಾತನ್ನು ಹೇಳಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ರಾಮ ಬಿಟ್ಟಿರ್ಲಿಕ್ಕೆ ಸಾಧ್ಯನ ರಾಮನನ್ನ ಒಂದು ಕಡೆಗೆ ಕಾಂಗ್ರೆಸ್ ಹಂಗೆ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ನ ಸಚಿವರು ರಾಮನಾಮ ಜಪ ಮಾಡ್ತಾ ಇವತ್ತು ದಿಲ್ಲಿಗೆ ಹೋಗಿದ್ದಾರೆ. ಸಚಿವ ಕೆ ಎಚ್ ಮುನಿಯಪ್ಪ ರಾಮನಾಮ ಜಪವನ್ನು ಮಾಡಿದ್ದಾರೆ ವಿಮಾನದಲ್ಲೇ ಕೂತ್ಕೊಂಡು. ವಿಮಾನದಲ್ಲೇ ಮುನಿಯಪ್ಪ ರಾಮನಾಮ ಜಪವನ್ನು ಬರೆದಿದ್ದಾರೆ. ಇದು ಜೈ ಶ್ರೀರಾಮ್ ಅಂತ ಬರಿತಾನೆ ಎಐಸಿಸಿ ಸಭೆಗೆ ತೆರಳಿದ್ದಾರೆ ಸಚಿವ ಮುನಿಯಪ್ಪ. ಒಂದು ಕಡೆಗೆ ರಾಮ ಮಂದಿರ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಸರಿದ್ರು ಅಂದ ತಕ್ಷಣವೇ ರಾಮನನ್ನು ಬಿಟ್ಟೇ ಬಿಟ್ರು ಅಂತಲ್ಲ, ಅಥವಾ ರಾಮ ಇವರನ್ನು ಬಿಟ್ಟ ಅಂತನೂ ಅಲ್ಲ. ಈ ಮುಖಾಂತರ ತಾವು ರಾಮನ ವಿರುದ್ಧ ಇಲ್ಲ ಅಂತ ತೋರಿಸುವಂಥ ಪ್ರಯತ್ನ ನೋಡಿ. ಮುನಿಯಪ್ಪನವರು ಫ್ಲೈಟಲ್ಲೇ ಕೂತ್ಕೊಂಡು ಬರಿತಾ ಇದ್ದಾರೆ. ರಾಮನಾಮ ಜಪವನ್ನು ಬರೆದು ಮುನಿಯಪ್ಪ ದೆಹಲಿಗೆ ಹೋಗಿದ್ದಾರೆ. ವಿಮಾನದಲ್ಲೇ ಕೂತ್ಕೊಂಡು ರಾಮನ ಜಪ ಮಾಡಿದ್ದಾರೆ ಸಚಿವ ಮುನಿಯಪ್ಪ. ತುಂಬ ಚೆನ್ನಾಗಿ ಗೊತ್ತಿದೆ ಈ ಹಿರಿಯ ನಾಯಕರುಗಳಿಗೂ ಕೂಡ ಈ ರೀತಿ ಏನೇನೋ ವಿರುದ್ಧವಾಗಿ ಹೋದರೆ ಅಥವಾ ನಮ್ಮ ನಿಲುವುಗಳಿಂದ ನಾಳೆ ಆಗುವಂಥ ಅಪಾಯಗಳೇನು ತುಂಬ ಚೆನ್ನಾಗಿ ಗೊತ್ತಿದೆ. ನಾಳೆ ಚುನಾವಣೆ ಬೇರೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲ ಸಲದ್ದನ್ನು ಮೈಮೇಲೆ ಎಳಕಬಾರ್ದು ಅನ್ನುವಂಥದ್ದು ಕೂಡ ನಾಯಕರುಗಳಿಗೆ ಗೊತ್ತಿದೆ. ಗೊತ್ತಿರುವಂಥ ನಾಯಕರು ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡೋಕ್ಕೆ ಹೋಗಲ್ಲ. ನೋಡಿ, ಮುನಿಯಪ್ಪ ತಾವು ರಾಮನ ವಿರುದ್ಧ ಇಲ್ಲ ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ. ಫ್ಲೈಟಲ್ಲೇ ಕೂತ್ಕೊಂಡು ರಾಮನಾಮ ಜಪ ಬರಿತಾನೆ ದಿಲ್ಲಿಗೆ ಹೋಗಿದ್ದಾರೆ. ಈ ಶಂಕರಾಚಾರ್ಯರ ಪೀಠದ ಸುದ್ದಿ ಇದೆಯಲ್ಲ, ಅದನ್ನು ಎತ್ತಂಥವ್ರು ಯಾರು ಮೊದಲು? ಅದನ್ನು ಎತ್ತಂಥವರೇ ದಿಗ್ವಿಜಯ್ ಸಿಂಗ್ ಆರಂಭದಲ್ಲಿ ಈ ವಿಚಾರವನ್ನು ಎತ್ಕೊಂಡ್ರು. ಅದು ಅಲ್ಲಿಂದ ಇಲ್ಲಿ ತನಕ ಬೆಳೆದು ಬಂದಿದೆ. ದಿಗ್ವಿಜಯ್ ಸಿಂಗ್ ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ ಬನ್ನಿ ನೋಡೋಣ. कि राम मंदिर हम बना रहे हैं, कांग्रेस तो एक बेकार बात करते हैं। राम मंदिर बन रहा है हमारे लोगों के चंदे से। हम लोगों ने सबने चंदा दिया है और हमारी ये घोर आपत्ति है कि अपमानित किया जा रहा है हमारे शंकराचार्य जी, हमारे रामनंदी संप्रदाय को अपमानित किया जा रहा है। विश्व हिंदू परिषद ने कौन सा ठेका ले लिया धर्म का? उनका क्या अधिकार है इस राम मंदिर पर? ये हम लोगों का पैसा है, हम लोगों का चंदा है। और नरसिम्हा राव जी ने रामालय न्यास बनाया था। चारों शंकराचार्य जी और रामानंदी संप्रदाय के प्रमुख रामनेशाचार्य जी स्वामी जी, इनका रामालय ट्रस्ट बनाया जो आज भी कायम है। उसको अधिकार क्यों नहीं दिया निर्माण का? और ये तो वो लोग हैं कि चंपत राय क्या है, विश्व हिंदू परिषद के एक प्रचारक हैं और जिन्होंने की जमीन का घोटाला किया है, ऐसे व्यक्ति को उन्होंने प्रमुख बनाया हुआ है। और जो अपमानित कर रहा है, धर्म को बांट रहा है, धर्म गुरुओं को बांट रहा है, रामानंदी संप्रदाय और शंकराचार्य जी के बीच में खाई पैदा कर रहा है। अगर रामानंदी संप्रदाय को देना चाहते हम सब चाहते हैं दे जाए, लेकिन उनका अधिकार नहीं है विश्व हिंदू परिषद का। वहां की पूजा भी निर्मोही अखाड़ा करता था, उसका अधिकार क्यों छीना गया है? ये लोग बांटने के अलावा इनके पास कोई काम नहीं है। पहले धर्म के नाम पर बांटा हिंदू मुसलमानों को, अब भगवान राम को बांटने की कोशिश कर रहे हैं। ದಿಗ್ವಿಜಯ್ ಸಿಂಗ್ ಅವರ ಸ್ಟೇಟ್ಮೆಂಟನ್ನೇ ಆಧರಿಸಿ, ಅಂದರೆ ಇಂದು ಹೇಳಿದಂಥ ಮಾತನ್ನೇ ಕೇಳಿ ಬಹುಶಃ ಹರಿಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆದಿದ್ದಾರೆ ಖರ್ಗೆ ಅವರಿಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಹರಿಪ್ರಸಾದ್ ಹಿಂದೆನೇ ಪತ್ರ ಬರೆದಿರಂತೆ, ಖರ್ಗೆ ಅವರಿಗೆ ಎಚ್ಚರಿಸಿದ್ರಂತೆ. ನೋಡಿ, ಈ ರೀತಿ ಈ ಪೀಠಗಳೆಲ್ಲವೂ ಕೂಡ ಅದನ್ನು ವಿರೋಧಿಸ್ತಾ ಇವೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದಿದ್ರಂತೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಜೊತೆಗೆ ಹರಿಪ್ರಸಾದ್ ಮಾತಾಡಿದ್ದಾರೆ, ನೋಡೋಣ. ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆಯ ವಿಚಾರ ಇದೀಗ ಹಲವು ರಾಜಕೀಯ ಕಾರಣಕ್ಕೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಎಐಸಿಸಿಯ ನಾಯಕರು ಇಡೀ ಕಾರ್ಯಕ್ರಮದಿಂದ ದೂರ ಉಳಿಯುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಾಯಕರಾಗಿರುವಂತಹ BK ಹರಿಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಎಐಸಿಸಿಯ ನಾಯಕರೆಲ್ಲರೂ ಕೂಡ ಈ ಅಯೋಧ್ಯೆ 22ನೇ ತಾರೀಕಿನ ಕಾರ್ಯಕ್ರಮದಿಂದ ದೂರ ಉಳಿತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ನಿರ್ಧಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾವ ನಿರ್ಧಾರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಅದರ ಎಲ್ಲ ಸದಸ್ಯರು ಸಹ ತೆಗೆದುಕೊಂಡಿದ್ದಾರೆ, ಅದು ಭಾಳ ಸ್ವಾಗತಾರ್ಹ. ಅದನ್ನು ನಾನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇನೆ. ಕಾರಣ ಇಷ್ಟೇ, ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ರಾಜಕೀಯ ಕಾರ್ಯಕ್ರಮ ವಿನಃ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಈಗಾಗಲೇ ಈ ವಿಚಾರದಲ್ಲಿ ನಾನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಸಹ ಬರೆದಿದ್ದೆ. ಇದು ಕೇವಲ ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಇದರಿಂದ ನಾವು ದೂರ ಉಳಿಯೋದು ಒಳ್ಳೆಯದು ಅಂತ ಮೊದಲೇ ನಾನು ಪತ್ರನೂ ಸಹ ಬರೆದಿದ್ದೆ. ಆದ್ದರಿಂದ
ಈ ಒಂದು ನಿರ್ಣಯ ಏನು ಕಾಂಗ್ರೆಸ್ ಪಕ್ಷದವರು ತಗೊಂಡಿದ್ದಾರೆ ಇದು ಭಾಳ ಸ್ವಾಗತ ಮಾಡ್ತೇನೆ. ಪತ್ರದಲ್ಲಿ ಏನು ಬೇರೆ ಅಂಶಗಳನ್ನ ಏನಾದ್ರು ಉಲ್ಲೇಖ ಮಾಡಿದ್ದೀರಾ? ಏನು ಅಲ್ಲ, ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ರಾಜಕೀಯ ದುರುದ್ದೇಶ ಇಟ್ಕೊಂಡು ಈಗ ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಹೆಸರಿನಲ್ಲಿ ಮಾಡೋದು ಭಾಳ ತಪ್ಪು. ಅದು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ವಿಚಾರಗಳನ್ನೆಲ್ಲ ನಾನು ಪತ್ರದಲ್ಲಿ ತಿಳಿಸಿದ್ದೇನೆ. ಈಗ ಶಂಕರಾಚಾರ್ಯ ಅಂದರೆ ಸನಾತನ ಧರ್ಮ ಅಂತ ಯಾವತ್ತೂ ಕೂಡ RSS ಹೇಳುತ್ತೆ, ವಿಶ್ವ ಹಿಂದೂ ಪರಿಷತ್ ಕೂಡ ಅದೇ ಮಾತನ್ನು ಪದೇ ಪದೇ ಹೇಳುತ್ತೆ. ಆದರೆ ಸನಾತನ ಧರ್ಮದ ಮೂಲ ಗುರುಗಳೇ ಈ ಕಾರ್ಯಕ್ರಮದಿಂದ ದೂರ ಉಳಿತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಒಂದು ವಿಪರ್ಯಾಸ ಅಂತ ಅನ್ಸಲ್ಲ? ನಾನು ಇದಾಗಲೇ ಹಿಂದೆ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನಮಗೆ ತಿಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಈ ಧಾರ್ಮಿಕ ವಿಚಾರದಲ್ಲಿ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ನಾವು ಆದಿಶಂಕರಾಚಾರ್ಯರಂತಲೇ ನಾವು ಪರಿಗಣಿಸೋದು. ಬಾಕಿ ಎಲ್ಲ ಮಠಗಳೆಲ್ಲ ಒಂಥರ ಬ್ರ್ಯಾಂಚ್ ಇದ್ದಂಗೆ ಇದ್ದೇ ಇರುತ್ತೆ, ಅದಕ್ಕೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಬಟ್ ನಮ್ಮ ನಂಬಿಕೆ ಏನು, ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ನಮ್ಮ ನಂಬಿಕೆ ಏನು, ಗಾಢವಾದ ನಂಬಿಕೆ ಏನು ಅಂದರೆ ಶಂಕರಾಚಾರ್ಯರು ಮುಖ್ಯಸ್ಥರು ಅಂಥೇಳಿ. ಅವರೇನಾದರೂ ಈ ಕಾರ್ಯಕ್ರಮ ಮಾಡಿದರೆ ಅದಕ್ಕೇನು ಆಮಂತ್ರಣ ನಿಮಂತ್ರಣ ಯಾರಿಗೂ ಬೇಕಾಗಿಲ್ಲ. ಜಗದ್ಗುರುಗಳು ಮಾಡುವಾಗ ಎಲ್ಲರೂ ಸಹ ಹೋಗ್ತಾರೆ, ಅದಕ್ಕೆ ಈ ಡ್ರಾಮಾ ಏನೂ ಬೇಕಾಗಿರಲಿಲ್ಲ. ಜಗದ್ಗುರುಗಳವರು ತಗೊಂಡಿರ್ತಕ್ಕಂಥ ನಿರ್ಣಯವೂ ಸಹ ಭಾಳ ಒಳ್ಳೆಯ ನಿರ್ಣಯ ಅಂತ ನನಗನ್ಸುತ್ತೆ. ಎಲ್ಲೂ ಸಹ ಯಾರೂ ಸಹ ರಾಜಕಾರಣಕ್ಕೆ ಧರ್ಮವನ್ನು ಉಪಯೋಗಿಸ್ಕೊಳ್ಬಾರ್ದು. ಅದೇ ನಮ್ಮ ಸಂವಿಧಾನ. ಸಂವಿಧಾನವನ್ನು ಮೀರಿ ನಡೀತಕ್ಕಂಥವರೆಲ್ಲರೂ ದೇಶದ್ರೋಹಿಗಳು ಅಂತ ನನಗನ್ಸುತ್ತೆ. ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಭಾಳ ಸ್ವಾಗತಾರ್ಹ. ಇದಿಷ್ಟು ಹಿರಿಯರಾಗಿರುವಂಥ BK ಹರಿಪ್ರಸಾದ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಪುರಿ ಶಂಕರಾಚಾರ್ಯರ ಪೀಠದ ಸ್ವಾಮೀಜಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತ. ಮಧ್ಯದಿಂದನೂ ಕೂಡ ಅವ್ರದ್ದು ಅಪಸ್ವರ ಇದ್ದೇ ಐತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ರಾಮ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪುರಿ ಪೀಠ ದೂರ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜನವರಿ 22ರ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಲ್ಲ, ನಾನು ಹೋಗಲ್ಲ, ಅಯೋಧ್ಯೆಗೆ ಮಾತ್ರ ಹೋಗ್ತಾ ಇರ್ತೀನಿ, ಆದರೆ 22ಕ್ಕೆ ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪುರಿ ಗೋವರ್ಧನ ಪೀಠದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯವ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಗರ್ಭಗುಡಿಯಲ್ಲಿರ್ತಾರೆ, ಪ್ರತಿಮೆಯನ್ನು ಮುಟ್ತಾರೆ, ಆದರೆ ನಮಗೇನು ಅದಕ್ಕೆ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಮೂರ್ತಿ ಸ್ಪರ್ಶ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ, ನಾನು ಅದಕ್ಕೆ ವಿರೋಧನ ಮಾಡಲ್ಲ, ನಾನು ಹೋಗೋದು ಇಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ. मर्यादा का पालन करते हुए सब काम होना चाहिए. और राम जी सेकुलर नहीं है, शास्त्रीय पक्ष का ध्यान रखते हुए शास्त्र सम्मत विधा से ही प्रतिष्ठा होनी चाहिए और पूजन का भी क्रम होना चाहिए. अन्यथा देवता का जो तेज है तिरोहित हो जाता है और वह तिरोहित हो जाने पर डाकनी साकनी भूत प्रेत पिशाच अर्चा विग्रह या मूर्ति में प्रविष्ट हो जाते हैं, पूरे क्षेत्र को तहस नहस कर देते हैं. इसलिए शास्त्रीय विधा से ही सब काम होना चाहिए. नहीं, मैं तो नहीं जाऊंगा, अयोध्या तो जाता रहता हूँ, जाता रहूंगा, लेकिन उस कार्यक्रम में मैं सम्मिलित नहीं हूँ. तो कारण कुछ नहीं, हमारे पास निमंत्रण आया था कि एक व्यक्ति साथ ला सकते. कार्यक्रम जो है भारत के प्रधानमंत्री जी गर्भगृह में होंगे, मूर्ति का स्पर्श करेंगे, प्रतिष्ठित करेंगे. इसको राजनीतिक रूप दिया ही गया है. मर्यादा पुरुषोत्तम भगवान राम की प्रतिष्ठा होगी तो शास्त्र सम्मत विधा से होनी चाहिए. यह है, मैं तो विरोध नहीं करूंगा, जाऊंगा भी नहीं. मैंने अपना पक्ष रख दिया. कार्यक्रम जो है भारत के प्रधानमंत्री जी गर्भगृह में होंगे, मूर्ति का स्पर्श करेंगे, प्रतिष्ठित करेंगे. इसको राजनीतिक रूप दिया ही गया.